ಹೆಣ್ಣು ಕುಲಕ್ಕೆ ಅಪಮಾನ ಮಾಡಿದ್ರ ನಟ ಚಿರಂಜೀವಿ. ತಮಾಷೆ ಮಾಡಲು ಹೋಗಿ ಮೆಗಾ ಸ್ಟಾರ್ ಮಹಾ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ತೆಲುಗಿನ ಮೇರು ನಟನ ಹೇಳಿಕೆ ಬಗ್ಗೆ ಭಾರಿ ಚರ್ಚೆಗಳು ವ್ಯಕ್ತವಾಗ್ತಾ ಇದೆ. ಕ್ರಿಸ್ತೀನಿ ಅನ್ನುವ ಹೇಳಿಕೆ ಥ್ರೆಟ್ ಆಗುತ್ತೆ, ಕೊಲೆ ಮಾಡೋದು ಅಪರಾಧ ಆಗುತ್ತೆ. ಈ ಎರಡನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಾನೊಬ್ಬ ಮೆಗಾ ಸ್ಟಾರು ಅನ್ನೋ ಪರಿಜ್ಞಾನ ಇಟ್ಕೋಬೇಕು. ಹೇಳೋ ಹೇಳಿಕೆ ಯಾವ ಅರ್ಥಕ್ಕೆ ತಿರುಗುತ್ತೆ ಅನ್ನೋ ಕನಿಷ್ಠ ಜ್ಞಾನ ಇಲ್ದಲೇ ಇದ್ರೆ ಅದು ಎಡವಟ್ಟಾಗಿ ಪರಿವರ್ತನೆ ಆಗುತ್ತೆ. ಚಿರಂಜೀವಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆಯ ಸಂಪೂರ್ಣ ಅರ್ಥವನ್ನು ಹೇಳ್ತೀನಿ. ಅದಕ್ಕೂ ಮುನ್ನ ಚಿರಂಜೀವಿ ಯಾಕೆ ಹೇಳಿದ್ರು ಅನ್ನೋದನ್ನ ಸಣ್ಣದಾಗಿ ವಿವರಿಸ್ತೀನಿ. ಚಿರಂಜೀವಿ ಮನೆಯಲ್ಲಿ ಚಿರಂಜೀವಿ ಮಕ್ಕಳುಗಳಿದ್ದಾರೆ, ಮದುವೆ ಆಗಿರೋರಿದ್ದಾರೆ, ದೊಡ್ಡಮ್ಮನ ಮಕ್ಕಳಿದ್ದಾರೆ. ಎಲ್ಲರಿಗೂ ಹೆಣ್ಣು ಮಕ್ಕಳಂತೆ. ಹಾಗಾಗಿ ನಾನು ಮನೇಲಿ ಕೂತ್ಕೊಳ್ಳೋದು ಒಂದು ಹಾಸ್ಟೆಲ್ನಲ್ಲಿ ಕೂತ್ಕೊಂಡ ಹಾಗೆ ಫೀಲ್ ಆಗುತ್ತೆ. ನಾನೊಬ್ಬ ಹಾಸ್ಟೆಲ್ ವಾರ್ಡನ್ ಥರ ಫೀಲ್ ಆಗುತ್ತೆ. ಹಾಗಾಗಿ ನನ್ನ ಮನೆಗೆ ಗಂಡು ಮಕ್ಕಳನ್ನ ಕೊಟ್ಬಿಡಿ ಅಂತ ಹೇಳ್ತಾರೆ. ಇದರ ಅರ್ಥ ಏನು? ಹೆಣ್ಣು ಮಗು ಜನಿಸಿದಾಗ ಭೂಮಿಯ ಹಸಿ ಮಣ್ಣನ್ನು ಕೆರೆದು ಹೂಳುತ್ತಿದ್ದಂತಹ ಶಿಲಾಯುಗಕ್ಕೆ ಈ ಮನುಷ್ಯ ಕರ್ಕೊಂಡೋದ್ನ ನಮ್ಮನ್ನ. ಹೆಣ್ಣು ಮಗಳನ್ನು ಹೆರುವುದೂ ಪುಣ್ಯ, ಹೆಣ್ಣು ಮಗಳನ್ನು ಬದುಕಿಸುವುದೂ ಪುಣ್ಯ. ಹೆಣ್ಣು ಮಗಳು ಮನೆಯ ಲಕ್ಷ್ಮಿ ಅಂತ ಕರೀತಾರೆ. ಪುತ್ರ ರಾಮ್ ಚರಣ್ಗೂ ಹೆಣ್ಣು ಮಗುವಾಗಿದೆ. ನನ್ನಿಬ್ಬರು ಹೆಣ್ಣು ಮಕ್ಕಳಿಗೂ ಹೆಣ್ಣು ಆಗಿದೆ. ಹೀಗೆ ಮನೆ ತುಂಬೆಲ್ಲ ಹೆಣ್ಣು ಮಕ್ಕಳೇ ಇದ್ದಾರೆ. ಸಾಕಕ್ಕಾಗಿಲ್ಲ ಅಂದ್ರೆ ಕೊಟ್ಟು ಬಿಡಿ. ಹೀಗೆ ಹೆಣ್ಣು ಮಕ್ಕಳೇ ಆಗ್ತಿದ್ರೆ ವಂಶೋದ್ಧಾರಕ ಬೇಕಲ್ವಾ? ಹುಡ್ಕೊಂಡೋಗಿ ವಂಶೋದ್ಧಾರಕನ. ನನ್ನ ಮಗ ರಾಮ್ ಚರಣ್ಗೆ ಗಂಡು ಮಗು ಬೇಕಿದೆ. ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ಸ್ಟೇಟ್ಮೆಂಟ್ ಕೊಡೋದಲ್ಲ. ಮಾಧ್ಯಮಗಳ ಮುಂದೆ ಹಾಸ್ಯ ಚಟಾಕಿ ಹಾರಿಸಿದ ಮೆಗಾ ಸ್ಟಾರು ಈ ಕಾಮಿಡಿ ಸಿನಿಮಾದಲ್ಲಿ ಮಾಡಿ. ಈ ತರಹದ ಕಾಮಿಡಿಗಳನ್ನು ಸಿನಿಮಾದ ಸೆಟ್ನಲ್ಲಿ ಮಾಡಿ ಚಪ್ಪಾಳೆ ಹೊಡಿತಾರೆ. ಮಾಧ್ಯಮದವರಿಗೆ ಕೇಳಿಸೋ ಥರ ಮಾಡಿದ್ರೆ ಊರು ಬಾಗಿಲು ಮಾಡಿಬಿಡ್ತೀವಿ. ಮನೆಯಲ್ಲಿ ಹೆಣ್ಮಕ್ಳು ತುಂಬಿದ್ದಾರೆ, ನನಗೆ ಗಂಡು ಮಗ ಬೇಕು ಅಂತ ಕೇಳೋದೇನು? ನಾನು ಹಾಸ್ಟೆಲ್ನಲ್ಲಿ ಕೂತ್ಕೊಂಡಂಗೆ ಆಗುತ್ತೆ. ಬರೀ ಹೆಣ್ಣು ಮಕ್ಕಳೇ ಅಂತ ಹೇಳ್ತಾರೆ. ಹೆಣ್ಣು ಮಗಳನ್ನು ಮನೆಯ ಸರಸ್ವತಿ ಅಂತ ಕರೀತಾರೆ, ಹೆಣ್ಣು ಮಕ್ಕಳನ್ನು ಮನೆಯ ಲಕ್ಷ್ಮಿ ಅಂತ ಕರೀತಾರೆ. ಹೆಣ್ಣು ಮಗಳಿದ್ದ ಮನೆ ಇದೆಯಲ್ಲ, ಅದರ ಸೌಂದರ್ಯನೇ ಬೇರೆ ಅಂತ ವರ್ಣಿಸ್ತಾರೆ. ಅಂಥದ್ರಲ್ಲಿ ಭ್ರೂಣ ಹತ್ಯೆಗಳನ್ನು ಕೂಡ ನಿಷೇಧ ಮಾಡಿದೆ ಭಾರತದಲ್ಲಿ. ಅರ್ಥ ಮಾಡ್ಕೊಳ್ಳಿ. ಮನೆಯ ಹೆಣ್ಣು ಮಕ್ಕಳು ಗರ್ಭಿಣಿ ಆದರೆ ಆ ಗರ್ಭಿಣಿ ಸ್ತ್ರೀಯ ಸ್ಕ್ಯಾನಿಂಗ್ ಮಾಡುವ ಸಂದರ್ಭದಲ್ಲಿ ಗಂಡಸು ವೈದ್ಯ ಆಗಿರಲಿ, ಹೆಂಗಸೆ ಆಗಿರಲಿ, ಹೊಟ್ಟೆಯಲ್ಲಿರುವಂಥ ಮಗುವಿನ ಲಿಂಗ ಹೇಳಬಾರ್ದು, ಅದು ಅಪರಾಧ ಭಾರತದಲ್ಲೆಲ್ಲ 57 ರಾಷ್ಟ್ರದಲ್ಲಿ ನಿಷೇಧ ಇದೆ. ಹೊಟ್ಟೆಯಲ್ಲಿರುವಂತಹ ಲಿಂಗ ಯಾವುದು, ಗಂಡೋ ಹೆಣ್ಣೋ ಹೇಳಬಾರ್ದು. ಡಾಕ್ಟ್ರು ಗೊತ್ತಿದ್ರು ಕೂಡ, ಸತ್ಯ ಗೊತ್ತಿದ್ರು ಮರೆ ಮಾಡಬೇಕು. ಅದಕ್ಕೆ ಕಾರಣ ಏನು? ಹೆಣ್ಣು ಎನ್ನುವ ಸತ್ಯ ತಿಳಿದಾಗ ಭ್ರೂಣ ಹತ್ಯೆಗಳು ನಡೆಯುತ್ತೆ ಅಂತ. ಚಿರಂಜೀವಿ ಗೊತ್ತಾಗಿಲ್ವ ಈ ಸಣ್ಣ ಕಾಮನ್ ಸೆನ್ಸು? ಮಾತನಾಡಬೇಕಾದ್ರೆ ಜಾಗೃತೆ ಮಾಡಬೇಕು. ಹೋಗೋ ದಾರಿಲಿ ಕ್ರೌಡ್ ಇರುತ್ತೆ, 4-6 ಬೌನ್ಸರ್ಸ್ಗಳಿರ್ತಾರೆ, ಅದೆಲ್ಲ ನಿಮ್ಮದು ಪರ್ಸ್ನಲ್. ಅದು ಹೋಗಿ ಸಿನಿಮಾದಲ್ಲಿ ಡೈಲಾಗ್ ಹೊಡೀರಿ, ಕಾಮಿಡಿ ಮಾಡಿ, ಏನು ಬೇಕಾದ್ರೂ ಮಾಡಿ ಸಾಯಿರಿ. ಆದರೆ ಸಾರ್ವಜನಿಕವಾಗಿ ಮಾತನಾಡಬೇಕಾದ್ರೆ ಆ ಮಾತುಗಳು ಸಮಾಜಕ್ಕೆ ಯಾವ ಥರದ ಎಫೆಕ್ಟ್ ಆಗುತ್ತೆ. ಈಗ ಆಂಧ್ರ ಪ್ರದೇಶದಲ್ಲಿ ಹೇಳಿದ್ರು, ಹೈದರಾಬಾದಲ್ಲಿ ಹೇಳಿದ್ರು. ಚಿರಂಜೀವಿ ಹೇಳಿದ್ರು ಅಂತೇಳಿ ಆ ಹೈದರಾಬಾದ್ನ ನಿವಾಸಿಯೊಬ್ಬರು ತನ್ನ ಹೆಂಡತಿಗೆ ಬೈದ್ರೆ ಚಿರಂಜೀವಿಗೆ ಹೆಣ್ಮಕ್ಳು ಇಷ್ಟ ಇಲ್ವಂತೆ, ನನಗೂ ಬೇಡ ಗರ್ಭಧಾರಣೆ ಮಾಡಿಸು ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾರ ಚಿರಂಜೀವಿ? ಕೂತು ಜಾಗದಿಂದ ಧರ ಅಂತ ಹೇಳ್ಕೊಂಡು ಹೋಗ್ತಾರೆ ಪೊಲೀಸರು. ಸೊ ಚಿರಂಜೀವಿ ಕೊಟ್ಟಂಥ ಹೇಳಿಕೆ ಸಮಾಜಕ್ಕೆ ಯಾವ ತರಹದ ಎಫೆಕ್ಟ್ ಕೊಡುತ್ತೆ ಅನ್ನುವಂಥದ್ರ ಬಗ್ಗೆ ಚಿರಂಜೀವಿ ಯೋಚನೆ ಮಾಡಲಿಲ್ಲ. ಏನೋ ಮಾತಿನ ಭರದಲ್ಲಿ ಮಾತನಾಡಿದ್ರು, ಆ ಮಾತೀಗ ವಿವಾದವಾಗಿದೆ.